ಅವ್ರಿಗೆ ಪಾಪ ಏನೋ ಒಂದು ಇವಾಗ ಒಂದು ಮಿಠಾಯಿ ಕೊಡ್ತೀನಿ ಅಂದರೆ ಮಕ್ಳಿಗೆ ಆಸೆ ಇರಲ್ವಾ, ಅದೇ ರೀತಿಯಾಗೇ ಅವರು ಮಾಡಬೇಕು. ಅದು ಸರ್ಕಾರಕ್ಕೂ ಒಂಥರ ಮುಂದಿನ ಒಂದು ಎಲೆಕ್ಷನ್ಗೆ ಒಂದು ಸ್ವಲ್ಪ ಸಹಾಯ ಆಗುತ್ತೆ, ಪ್ಲಸ್ ಎಡವಟ್ಟು ಆಗುತ್ತೆ. ಕೊಡಲಿಲ್ಲ ಅನ್ನೋ ಮನಸ್ಸಿಗೆ ತಾತ್ಸಾರನೂ ಇರುತ್ತೆ ಅವ್ರಿಗೆ. ಏನಪ್ಪ ಹಿಂಗೆ ಮಾಡಿ ಕೊಡಲಿಲ್ವ, 2 ದಿವಸ ಖುಷಿಯಾಗೆಲ್ಲ ಓಡಾಡಿದ್ರು, ಈಗೆಲ್ಲ ಭಾರಿ ದುಃಖ ಪಡ್ತಾ ಇದ್ದಾರೆ. ಅವರೇ ದುಃಖ ಕೊಟ್ಟಿದ್ದು, ಅವರೇ ಸಂತೋಷ ಕೊಟ್ಟಿದ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಚಾಮುಂಡೇಶ್ವರಿಗೆ ಅವರು ಹಣ ಕೊಡ್ತಾಯಿದ್ದೀನಿ 2,2 ಸಾವಿರ ಅಂತ ಹೇಳಿದ್ರು. ಅದನ್ನು ದಯವಿಟ್ಟು ಭಗವಂತಂಗೆ ಅಮ್ಮನವ್ರಿಗೆ ತಲುಪಿಸಿದ್ರೆ ನಮಗೂ ಒಳ್ಳೆಯದು, ಯಾಕೆಂದರೆ ನಮ್ಮ ರಾಜ್ಯಕ್ಕೂ ಒಳ್ಳೆಯದು. ಇದು ಒಂದು ಮಾಡ್ತಾಯಿದ್ದಾರೆ ಅಲ್ವಾ, ನಮ್ಗೆ ಒಂದು ಉತ್ತರ ಬರಬೇಕು. ಇಲ್ಲ ಪೇಪರಲ್ಲಿ ಕೊಟ್ಟರು ಉತ್ತಮ, ಇಲ್ಲ ನಿಮ್ಮ ಕಡೆ ನ್ಯೂಸಲ್ಲಿ ಬಂದರೂ ಸಂತೋಷ. ಇದು ಮಾಡ್ತಾಯಿದ್ದಾರೆ, ದಾಖಲೆ ಮಾಡಿದ್ದೇನೋ ತುಂಬ ಸಂತೋಷ. ಇರಲಿ, ಅರಸೋರು ಮಾಡಿದ್ರು, ಅವರೇ ಅರಸೋರು ಈ ಥರ ಎಲ್ಲ ಸಮಸ್ಯೆ ಮಾಡಲಿಲ್ಲ. ಅಂದರೆ ಅರಸೋರು ದಾಖಲೆ ಅಷ್ಟೇ ಮಾಡಿದ್ದಾರೆ, ಅರಸೋರ ಥರ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಅದು ಖಂಡಿತ. ಈಗ ಜನಗಳೇ ಇದೆ ನೋಡಿ, ಅವರೇ ದಾಖಲೆ ನೀವು ಹೇಳಿದ್ರೆ ಗ್ಯಾರಂಟಿ ಕೊಟ್ಟರು, ಇನ್ನೂ ತಲುಪಿಲ್ಲ ಅಂತ. ಕೆಲವ್ರ ಕಡೆ ಇನ್ನೂ ತಲುಪಿಲ್ಲ, ಕೆಲವ್ರಿಗೆ 1 ವರ್ಷ ಕೊಟ್ಟಿಲ್ಲ, ಎಲ್ಲ ಇದೆ. ದಯವಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಮನ್ಸಿಗೆ ನೋವು ಮಾಡೋದು ಬೇಡ. ಅವರು ನೋವಾಗೋದು ಬೇಡ, ನಮಗೂ ನೋವು ಮಾಡೋದು ಬೇಡ. ಅವರೇ ಕೊಟ್ಟಿದ್ದು ನಮಗೆ ಗ್ಯಾರಂಟಿ ಅಲ್ವಾ, ಅವರೇ ಕೊಟ್ಟಿರೋ ಗ್ಯಾರಂಟಿ. ಇದರಿಂದ ನಮ್ಗೆ ಅದೊಂದು ಸಂತೋಷ ಮಾಡಲಿ. ಅಮ್ಮನವ್ರಿಗೆ ಏನೋ ಚಾಮುಂಡಿ ಬೆಟ್ಟಕ್ಕೆ ಅಮ್ಮನವ್ರಿಗೆ ಕೊಡ್ತಾಯಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ದಯವಿಟ್ಟು ಅಮ್ಮನವ್ರಿಗೂ ಕಳಿಸಿದ್ರೆ ತುಂಬ ಉತ್ತಮ. ಕಳಿಸ್ತಾ ಇದೆಯಾ ಇಲ್ವೋ ನಮಗೂ ಗೊತ್ತಿಲ್ಲ. ದಯವಿಟ್ಟು ಏನಂದರೆ ಸಿದ್ದರಾಮಯ್ಯನವರು ಮಾಡ್ತಾರೆ, ಆದರೆ ಇದು ತೀವ್ರವಾಗಿ ಒಳಜಗಳ ಇರೋದ್ರಿಂದ ಅವ್ರಿಗೆ ಪಾಪ ಏರಿಲ್ಲ ಪೇರಿಲ್ಲ ಹಂಗಾಗ್ಬಿಟ್ಟಿದೆ. ಅವರಾಗಾರ ಮಾಡ್ಕೊಂಡಿದ್ದೆ ಸ್ವಯಂಕೃತ ಅಪರಾಧ ಇದು. ಅವರ ಸಿದ್ದರಾಮಯ್ಯ ಅವ್ರಿಗೆ ಅವ್ರ ಪಕ್ಷದಲ್ಲಿನೇ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಸಪೋರ್ಟ್ ಇಲ್ಲ, ಒಳಜಗಳ ತುಂಬ ಇದೆ ಅವ್ರಿಗೆ. ಮಾಡೋ ಮನಸ್ಸಿದ್ರೂ ಕೂಡ ಅವ್ರಿಗೆ. ಮತ್ತು ಅವರ ಸಂಸಾರದಲ್ಲಿ ಬೇರೆ ಅವ್ರ ಮಗ ಬೇರೆ ಹೆಚ್ಚು ಕಮ್ಮಿ ಎಲ್ಲದು ಅದು ಮಾಡೋದು ಇದು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಅವರು ಮುಂದೆ ಬರ್ತಾ ಇರ್ತಾರೆ. ಅವ್ರ ವರ್ಚಸ್ಸೇ ಕುಂದು ಮಾಡ್ತಾ ಇದ್ದಾರೆ. ಅವ್ರಿಗೇನೆ ಅವ್ರ ವರ್ಚಸ್ಸು ಚೆನ್ನಾಗಿದೆ, ಬಟ್ ಅವ್ರ ವರ್ಚಸ್ಸೇ ಅವ್ರು ಕುಂದು ಕೊರತೆ ಮಾಡ್ತಾ ಇದ್ದಾರೆ. ಅವರು ಈ ಒಳಜಗಳ ಹೊರಜಗಳ ಎಲ್ಲ ಇದೆ. ಅವರ ಒಂದು ಕುಟುಂಬದಲ್ಲೂ ಸಮಸ್ಯೆ ಇದೆ. ಅದನ್ನು ದಯವಿಟ್ಟು ಅವರು ಅಲ್ಲಿ ಹೊರಗೆ ಬದಿಗಿಟ್ರೆ ಅವ್ರ ಥರ ಮನುಷ್ಯ ಇಲ್ಲ ಸದ್ಯಕ್ಕೆ.